ದೇಶದ ಕೃಷಿ ವಲಯದಲ್ಲಿ ರಬಿ ಹಂಗಾಮು ಆಶಾದಾಯಕವಾಗಿ ಆರಂಭವಾಗಿದ್ದು, ಈ ವರ್ಷ ದಾಖಲೆ ಪ್ರಮಾಣದ ಬಿತ್ತನೆ ಕಾರ್ಯ ನಡೆದಿದೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಡಿಸೆಂಬರ್ 19ರವರೆಗೆ ಬಿಡುಗಡೆ ಮಾಡಿರುವ ಅಂಕಿಅಂಶಗಳ ಪ್ರಕಾರ ಈ ವರ್ಷ ಇಲ್ಲಿಯವರೆಗೆ ಒಟ್ಟು 580 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರಬಿ ಬೆಳೆಗಳನ್ನು ಬಿತ್ತನೆ ಮಾಡಲಾಗಿದೆ. ಇದು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಸುಮಾರು 8 ಲಕ್ಷ ಹೆಕ್ಟೇರ್ನಷ್ಟು ಹೆಚ್ಚು ಪ್ರಗತಿ ಕಂಡಿದೆ ಎನ್ನಲಾಗಿದೆ. ಆಹಾರ ಧಾನ್ಯಗಳ ಬಿತ್ತನೆ ಪ್ರಮಾಣದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ. ದೇಶದ ಪ್ರಮುಖ ರಬಿ ಬೆಳೆಯಾಗಿರುವ ಗೋಧಿಯು ಈ ಬಾರಿ 301 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಕಳೆದ ವರ್ಷ ಇದರ ಅಂಕಿ 300ಕ್ಕೆ ಇತ್ತು. ತೊಗರಿ, ಹೆಸರು ಸೇರಿದಂತೆ ವಿವಿಧ ದ್ವಿದಳ ಧಾನ್ಯಗಳ ಕೃಷಿ ವ್ಯಾಪ್ತಿಯು 126 ಲಕ್ಷ ಹೆಕ್ಟೇರ್ನಷ್ಟು ಹೆಚ್ಚಿದೆ. ಇದು ದೇಶದ ಬೇಳೆಕಾಳುಗಳ ಸ್ವಾವಲಂಬನೆಗೆ ಪೂರಕವಾಗಿದೆ. ರಬಿ ಹಂಗಾಮಿನಲ್ಲಿ ಭತ್ತದ ಕೃಷಿಯು ಈ ಬಾರಿ ಚುರುಕುಗೊಂಡಿದ್ದು 13 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಕಂಡುಬಂದಿದೆ. ಇದು ಕಳೆದ ವರ್ಷಕ್ಕಿಂತ ಗಮನಾರ್ಹ ಏರಿಕೆಯಾಗಿದೆ. ಉತ್ತಮ ಮಳೆ ಮತ್ತು ಜಲಾಶಯಗಳಲ್ಲಿನ ನೀರಿನ ಲಭ್ಯತೆ ಈ ವರ್ಷ ರಬಿ ಬಿತ್ತನೆ ಹೆಚ್ಚಾಗಲು ಪ್ರಮುಖ ಕಾರಣವಾಗಿದೆ. ಅಲ್ಲದೆ ಸರ್ಕಾರವು ರಬಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಿಸಿರುವುದು ಮತ್ತು ರೈತರಿಗೆ ಸರ್ಕಾರದಲ್ಲಿ ರಸಗೊಬ್ಬರ ಹಾಗೂ ಗುಣಮಟ್ಟದ ಬೀಜಗಳ ಪೂರೈಕೆ ಮಾಡಿರುವುದು ಕೃಷಿ ವಿಸ್ತರಣೆಗೆ ನೆರವಾಗಿದೆ. ಭಾಳ ಚೆನ್ನಾಗಿ ಕಾಣಿಸ್ತು. ಹೂವು ಏಕಂದ್ರೆ ಒಂದು 3 ತಿಂಗಳು ಬೆಳೆ ಬೆಂಡಲು ಹಾಕೋನೆ ನೋಡಿ ಇಲ್ಲೆಲ್ಲ